ಮುಂಚೆ ಶ್ರೀರಾಮುಲು ಅವರು ಅವನು ಸತೀಶ್ ಅಲ್ಲಿ ಕೂತಿದ್ದಾರೆ. ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಗೊತ್ತಲ್ಲ, ಇಲ್ಲಿಂದ ಹೋಗ್ಲಿ ಅಂತ ಹೇಳೋದನ್ನ ಆ ವಿಡಿಯೋ ಸುಮಾರು ಮೀಡಿಯಾದಲ್ಲಿ ಬಂದಿಲ್ಲ. ಅದಾದ್ಮೇಲೆ ಅವನು ಸುಮಾರು ಟ್ವೀಟ್ ಮಾಡಿದ್ವಿ ನಾವು. ಸುಮಾರು ಯಾವುದೇ ಒಂದು ರೀತಿ ಕೇಳೋದಕ್ಕೆ ಸಾಧ್ಯನೇ ಆಗದೇ ಇರುವಂತ ಒಂದು ಭಾಷೆಯಲ್ಲಿ ನಮ್ಮನ್ನು ಬೈತಾ ಈ ಎಮ್ಮೆಲ್ಗಳಿಗೆ ಒಂದು ಹಿಂಬಾಲಿತರೆಲ್ಲರೂ ಕೂಡ ಮತ್ತೆ ಮತ್ತೆ ಸ್ಲಮ್ ಸಿಗದೆ ಇವಾಗಲೇ ಮುಗಿಸ್ಬಿಡ್ಲಿ ಅಂತೇಳಿ ಹಾಕಿ ಹೊಡಿಲಿ ಅಂತೇಳಿ ಅವನು ಸತೀಶ್ ಹೇಳುವಂಥದ್ದು ವಿಡಿಯೋ ಬಂದಿರುವಂಥದ್ದು. ಅದನ್ನು ನಾನು ಪ್ಲೇ ಮಾಡ್ತೀನಿ. ಬಟ್ ಏನಂದ್ರೆ ಕೆಲವೊಂದು ನಿಮ್ಗೆ ಬೇಕಾದ್ರೆ ಟೋಟಲ್ ವಿಡಿಯೋ ಕೊಡ್ಬೇಕಂದ್ರೆ ಕೂಡ ಕೊಟ್ಟಿರ್ತೀನಿ. ಬಟ್ ಅದನ್ನು ನೀವು ಕೂಡ ಪ್ಲೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಯಾಕಂದ್ರೆ ಕೂಡ ನೀವು ಅದನ್ನ ಹಾಕ್ಲಿಕ್ಕೆ ಬರಲ್ಲ. ನಾನು ಅವ್ರ ಕಡೆಯಿಂದಾನೇ ವಿಡಿಯೋ ತೆಗೆದಿದ್ದೇನೆ. ಏನಂದ್ರೆ ಆ ಕೆಟ್ಟಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅವನ ಹೊಡೆದಿ ಸಾಹಿತ್ಯ ಅಂತಾನೆ ಅವನು ಮಾತಾಡ್ತಾನೆ. ಬಟ್ ಬಹಳ ನೀಚವಾದ ಪದಗಳಿವೆ. ಸೊ ಹಾಗಾಗಿ ಮಾಡಿದ್ದೇನೆ. ಬೇಕಾದ್ರೆ ಪರ್ಸನಲ್ ನಾನು ಬಹಳ ವರ್ಷಿದೆ ಗುರ್ತಿರ್ತೀರಲ್ಲ ನೀವು. ಸ್ಟಾರ್ಟಿಂಗ್ ಇಂದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.